ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜೇಕಬ್ ಸರ್, ಕೇಳಿಸ್ಕೊಂಡ್ರಿ ಇಷ್ಟೊತ್ತು ಆರ್ಥಿಕ ತಜ್ಞರಾಗಿ ಈಗಿನ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ? ಮೊದಲಿಗೆ ಇದು ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ರಾಜ್ಯ ಸರ್ಕಾರದ್ದು ರೀಸನ್ ಅಲ್ಲ. ಇದು ರೀಸನ್ ನಮ್ಮ ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ. ಅವರು ಒಂದು ವೇಳೆ ಇಸ್ರೇಲ್ ಒಟ್ಟಿಗೆ ಸೇರಿ ಇರಾನ್ ಮೇಲೆ ದಾಳಿ ಮಾಡದೆ ಹೋಗಿದ್ರೆ ನಮ್ಮ ಇಂಪೋರ್ಟ್ ಮಾಡುವ ಕ್ರೂಡ್ ಆಯಿಲ್ 43-45 ಪರ್ ಬ್ಯಾರಲ್ಸ್ ಆಯ್ತು. ಇದು ಇವಾಗ 105-106 ಬ್ಯಾರಲ್ ತನಕ ಹೋಗಿದೆ. ಇದಲ್ಲದೆ ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ ಡಾಲರ್ 96.47 ಆಗಿದೆ ಇವತ್ತಿಗೆ. ಅಂದ್ರೆ ಈ ವ್ಯಾಲ್ಯೂ ಎಷ್ಟು ಕುಸಿತ ಆಗಿದೆ ಅಂದ್ರೆ ಈ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನೀಸ್ ನವರು ಪರ್ ಡೇ 1700 to 1900 ಕ್ರೋರ್ಸ್ ನಷ್ಟಗೊಳಗಾಗಿದೆ. ಅಂದ್ರೆ ನಾವು ನಮ್ಮ ಭಾರತ ದೇಶದಲ್ಲಿ ಮಾತ್ರ ನಾವು ಬೆಲೆ ಜಾಸ್ತಿ ಮಾಡಿಲ್ಲ ಪೆಟ್ರೋಲ್ ಡೀಸೆಲ್ಗೆ ಇಷ್ಟು ದಿವಸ. ಅದು ಅಪಮಾನ ಹೋಯ್ತು ಬೋಡಿ ಮೇಲೆ, ಇಲೆಕ್ಷನ್ ತನಕ ಮಾಡಿಲ್ಲ ಅಂತ. ಸರಿ, ಇಲೆಕ್ಷನ್ ತನಕ ಮಾಡಿಲ್ಲ, ಆದ್ರೆ ಇವಾಗ ಕೂಡ ಜಾಸ್ತಿ ಮಾಡೋದು ಎಷ್ಟು? ₹3 ಮಾತ್ರ. ಆದ್ರೆ ಬೇರೆ ದೇಶದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಅದು ಮೋರ್ ದನ್ 20%, ಇವನ್ 40%, ಇನ್ಕ್ಲೂಡಿಂಗ್ USA ಇಸ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ. 80% ಅಂದ್ರೆ ಜೇಕಬ್ ಸರ್, ಈಗ ಬೇರೆ ದೇಶಗಳು ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಕಡಿಮೆ ಏರಿಕೆ ಆಗಿದೆ ಅನ್ನೋದು ನಿಮ್ಮ ಅಭಿಪ್ರಾಯ? ಸರ್, ತಾವು ಇಂಡಸ್ಟ್ರಿಯಲಿಸ್ಟ್ ಇದ್ರಿ. ರಘು ದೊಡ್ಡೇರಿ ಅವರು ಮಾತಾಡ್ತಾ ಇದ್ದಾರೆ ನೋಡಿ. ಆಮೇಲೆ ಮಾತಾಡಿ. ಕೇಳ್ತೀನಿ ಸರ್. ಅಲ್ಲ, ಆಮೇಲೆ ಅನಾಲಿಸಿಸ್ ಕೊಡಿ ಸರ್, ಡಿಫೆಂಡ್ ಮಾಡ್ಕೊಂಬಿಡಿ. ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಯು. ನೀವೇನಾದ್ರು ಗಲಾಟೆ ಮಾಡಿದ್ರೆ ನಿಮ್ಗೆ ಐಟಿ ಬರ್ತದೆ ಅಂತ ಎದುರ್ಕೊಂಬಿಡಿ ಸರ್. ನೀವೇನಾದ್ರೂ ಫೇವರ್ ಆಗಿ ಮಾತಾಡಿ ಐಟಿ ಬರ್ತಾರೆ ಅಂತ ಎದುರ್ಕೊಂಬಿಡಿ. ಐಟಿ ರೇಡ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರ್ತದೆ ಅಂತ ಎದುರ್ಕೊಂಬಿಡಿ ಸರ್. ವಾಸ್ತವ ಮಾತಾಡಿ. ನೀವೇ ಮಾತಾಡ್ರಪ್ಪ, ನಾನು ಸ್ಟಾಪ್ ಮಾಡ್ತೀನಿ. ಇಲ್ಲ ನಾನು ನಿಮ್ ಪ್ರಶ್ನೆ ಕೇಳಿದೆ ಸರ್, ಅಷ್ಟೇನೆ. ಎಸ್ ಜೇಕಬ್ ಸರ್ ಮಾಡಿ ಸರ್. ನಮ್ಮ ದೇಶ ಕಮ್ಮಿ ಇದೆ ಅಂತಲ್ಲ, ವಾಸ್ತವವಾಗಿ ಇವತ್ತು ಇಂಡಸ್ಟ್ರಿ ಮತ್ತೆ ಜನರಿಗೆ ಎಷ್ಟು ತೊಂದರೆ ಆಗಿದೆ ಅದ್ರ ಬಗ್ಗೆ ಮಾತಾಡಿ. ಅದಕ್ಕೆ ನೀವು ಹೇಳ್ಬಿಟ್ಟು ನಾನು ಏನ್ ಮಾತಾಡ್ಬೇಕಂತ ನಾನು ಮಾತಾಡಕ್ ಸುಮ್ಮನೆ ರೀ. ಹಾ ಸರ್, ಬಟ್ ಡಿಫೆಂಡ್ ಮಾಡಕ್ ಬರ್ಬೇಡಿ ಸರ್, ಅಷ್ಟೇ. ವಾಸ್ತವ ಮಾತಾಡಿ. ಪ್ಲೀಸ್ ಮಾತಾಡಿ. ರಾಮ್ ಬಡಿಗೇರ್ ಅವರು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ. ಮಾತಾಡಿ. ನಾನು ಪೊಲಿಟಿಷಿಯನ್ ಅಲ್ಲ ನಿಮ್ಮಂಗೆ, ನಾನು ಯಾವ ಪಾರ್ಟಿ ಆಗ್ತಾರಲ್ಲ. ಅದನ್ನೇ ಸರ್, ದಯವಿಟ್ಟು ನ್ಯೂಟ್ರಲ್ ಆಗಿರಿ ಅಂತ. ಅದಕ್ಕೆ ನೀವು ಕೇಳ್ಬೇಡಿ, ಆಂಕರ್ ಕೇಳಿ, ನೀವು ಯಾಕೆ ಕೇಳ್ತೀರಾ? ಸೆಂಟ್ರಲ್ ಬರ್ತೀರಾ? ಜೇಕಬ್ ಸರ್ ಕಂಟಿನ್ಯೂ ಮಾಡಿ, ನೀವು ಹೇಳಿ. ಆಯ್ತು, ಮಾತಾಡಿ ಸರ್. ಓಕೆ, ಇದರಿಂದ ಕಂಪೇರ್ ಟು ಬೇರೆ ರಾಷ್ಟ್ರ ಕಂಪೇರ್ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ₹3 ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಇವಾಗ ನಾವು ಆವಾಗಲೇ ಹೇಳಿದ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅವರು ಪರ್ ಡೇ 1700 to 1900 ಕ್ರೋರ್ಸ್ ಪರ್ ಡೇ ಲಾಸ್ ಮಾಡ್ತಾ ಇದ್ರು. ಬಿಕಾಸ್ ಆಫ್ ಡಿವ್ಯಾಲ್ಯೂಯೇಷನ್ ಅಂಡ್ ಬ್ಯಾರಲ್ ಮೇಲೆ ಪ್ರೈಸ್ ಜಾಸ್ತಿ ಆಗಿರೋದು. ಇವಾಗ ಸದ್ಯಕ್ಕೆ ಅಂದ್ರೆ ಇವಾಗ ಮೊನ್ನೆ ನಮ್ಮ ಮೋದಿ ಸಾಹೇಬ್ರು ಹೇಳಿದ್ರು 1 ವರ್ಷ ತನಕ ಬಂಗಾರ ತಗೋಬೇಡಿ, ಯಾಕಂದ್ರೆ ಬಂಗಾರ ಮತ್ತೆ ಆಯಿಲ್ 80% ಆಫ್ ದ ಇಂಪೋರ್ಟ್ ಈಸ್ ಫ್ರಮ್ ದೇರ್. 80% ಬಂಗಾರ ಮತ್ತೆ ಕ್ರೂಡ್ ಆಯಿಲ್. ಇದರಿಂದ ಮೊನ್ನೆ ಮೋದಿ ಅವರು ಏನ್ ಹೇಳಿದ್ರು, ನೀವು 1 ವರ್ಷ ತನಕ ಬಂಗಾರವನ್ನು ಖರೀದಿ ಮಾಡಿ, ಆದ್ರೆ ತಾಳಿ ಖರೀದಿ ಮಾಡಿ ಅಂತ ಹೇಳಲಿಲ್ಲ. ಅನಾವಶ್ಯಕವಾಗಿ ಅಂದ್ರೆ ಕಳೆದ 15 days ನಲ್ಲಿ ಸುಮಾರು ಬಂಗಾರದ ಗಟ್ಟಿ ಮತ್ತೆ ಬಂಗಾರದ ಕಾಯಿನ್ ಖರೀದಿ ಮಾಡಿದ್ದಾರೆ, ಆದ್ರೆ ಆಭರಣ ಖರೀದಿ ಮಾಡಿಲ್ಲ. ಇದರಿಂದ ಬಂಗಾರವನ್ನ ಗಟ್ಟಿ ಖರೀದಿ ಮಾಡಬೇಡಿ. ಮ್ಯಾರೇಜ್ ಫಂಕ್ಷನ್ ಅಥವಾ ಏನಾದಿದ್ರೆ 1 ವರ್ಷ ತನಕ ಪೋಸ್ಟ್ಪೋನ್ ಮಾಡ್ಬಿಟ್ಟು ಅವಶ್ಯಕತೆ ಇರುವ ಬಂಗಾರ ಮಾತ್ರ ತಗೊಳ್ಳಿ ಅಂದ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಯಾಕೆಂದ್ರೆ ಇಂಪೋರ್ಟ್ ಮಾಡೋದು ಬಂಗಾರ ಮತ್ತೆ ಆಯಿಲ್ 80% ಆಫ್ ದ ಇಂಪೋರ್ಟ್ ಮಾಡೋದೊಂದು. ನೀವು ದಯವಿಟ್ಟು ನೀವೊಬ್ಬರು ಇಂಡಸ್ಟ್ರಿಯಲಿಸ್ಟ್, ದಯವಿಟ್ಟು ತಪ್ಪು ಹೇಳ್ಬೇಡಿ. ಇದು ಏನು ಪೆಟ್ರೋಲು ಮತ್ತೆ ಡೀಸೆಲ್ 80% ಅಲ್ಲ, ಚೈನಾದಿಂದ ನಾವು ಇಂಪೋರ್ಟ್ ಮಾಡ್ತಾ ಇರ್ತಕ್ಕಂಥ 140% ಮರ್ಚೆಂಡೈಸ್,
140 ಬಿಲಿಯನ್ ಮಾಡ್ತೀವಿ ಪೆಟ್ರೋಲು ಮತ್ತೆ ಪೆಟ್ರೋಲು ಡೀಸೆಲ್ ಮತ್ತೆ ಗೋಲ್ಡ್ಗೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ ರಫ್ಲಿ ಅರೌಂಡ್ ಅದು ಸೇಮ್ ಥಿಂಗ್ ಅಂದ್ರೆ 50% ಕಮ್ಮಿ ಇದೆ, ಅಲ್ಲ 50% ಕಮ್ಮಿ ಇದೆ. ಪೆಟ್ರೋಲ್ ಸರ್ ನಾವು $79 ಸರ್ ಅಷ್ಟೇ, 79 ಬಿಲಿಯನ್ ದಯವಿಟ್ಟು ತಪ್ಪು ಮಾಹಿತಿನ ಕೊಡಬಾರ್ದು. ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ 85% ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಇಂಪೋರ್ಟ್ ಮಾಡ್ಕೋತೀವಿ ಅಂತ. ಸತ್ಯ ಅದು ಸುಳ್ಳು. 70% ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. 85% ಅಲ್ಲ, 85% ಇಂಪೋರ್ಟ್ ಮಾಡಿದ್ದು ಎರಡೇ ಐಟಮ್ ಅಲ್ಲ. ನಾವು ಚೈನಾದಿಂದ 135 140 ಬಿಲಿಯನ್ ವಸ್ತುಗಳನ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ನಾನು ಮೇಕ್ ಇನ್ ಇಂಡಿಯಾ ಏನಾಯ್ತು, ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಭಾರತ್ ಏನಾಯ್ತು, PLI ಸ್ಕೀಮ್ ಏನಾಯ್ತು, ಇವೆಲ್ಲ ನಾವು ಮೇಕ್ ಇನ್ ಇಂಡಿಯಾ ಮಾಡ್ಬಿಡ್ತೀವಿ, ದೇಶದಿಂದ ಎಲ್ಲ ಎಕ್ಸ್ಪೋರ್ಟ್ ಮಾಡ್ಬಿಡ್ತೀವಿ ಅಂತ ಹೇಳ್ದಂತ ಮೋದಿ ಅವರು ಎಲ್ಲಿ ಹೋದ್ರು? ಇವತ್ತು 1% ಇವತ್ತು ಡಾಲರ್ ಬೆಲೆ ಕುಸಿತಾ ಇರೋ ಕಾರಣ ಏನು ಅಂತಂದ್ರೆ ಇವೆರಡೇ ಅಲ್ಲ, ಬೇರೆ ವಸ್ತುಗಳನ್ನು ಕೂಡ ಇಂಪೋರ್ಟ್ ಮಾಡೋ ಕಾರಣದಿಂದ ಇವತ್ತು ಪೆಟ್ರೋಲ್ ಮತ್ತೆ ಗೋಲ್ಡ್ ಮಾತ್ರ ಅಲ್ಲ ನಾವು ಇಂಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಮರ್ಚೆಂಡೈಸ್ ಅಂದ್ರೆ ನಮ್ಮ ಮಟೀರಿಯಲ್ ಗಳನ್ನ 140 ಬಿಲಿಯನ್ ಅಷ್ಟು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಕಮ್ಮಿ ಆಗೋದಕ್ಕೆ ಅದೇ ಕಾರಣ. ನೀವು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಜಾಸ್ತಿ ಮಾಡಿದ್ರೆ ಈ ದೇಶದ ಡಾಲರ್ ಬೆಲೆ ಏನು ಕುಸಿತ ಆಗ್ತಾ ಇತ್ತು, ಮತ್ತೆ ರೂಪಾಯಿ ಬೆಲೆ ಜಾಸ್ತಿ ಆಗ್ತಾ ಇತ್ತು. ಇವ್ರು ಏನ್ ಮಾಡ್ತಾ ಇದಾರೆ, ಮೇಕ್ ಇನ್ ಇಂಡಿಯಾ ಬರೇ ಸ್ಕ್ಯಾಮು, ಮೇಕ್ ಇನ್ ಇಂಡಿಯಾ ಸ್ಕ್ಯಾಮು, ಮೇಕ್ ಇನ್ ಇಂಡಿಯಾ ಸ್ಕ್ಯಾಮು, ಆತ್ಮನಿರ್ಭರ ಭಾರತ ಏನಾಯ್ತು? ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರೋದು ನೀವು ಮೇಕ್ ಇನ್ ಇಂಡಿಯಾ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡಿ. ಈಗ ನಮ್ಮ ಜೊತೆಗೆ ಮತ್ತೊಬ್ರು ಅತಿಥಿ ಜಾಯ್ನ್ ಆಗಿದ್ದಾರೆ, ಅವರು ಖಾಸಗಿ ಬಸ್ ಆಪರೇಟರ್ಸ್ ನ ಯೂನಿಯನ್ ಅಧ್ಯಕ್ಷರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಬೆಲೆ ಏರಿಕೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಬೆಲೆ ಏರಿಕೆ ಆಗಿರೋದ್ರಿಂದ, ಅದರಲ್ಲೂ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿರೋದ್ರಿಂದ ಸಹಜವಾಗಿ ನೀವು ಅದನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀರಿ. ಹೌದು, ನಾವು ಖಾಸಗಿ ಬಸ್ನ ಟಿಕೆಟ್ ದರವನ್ನ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಕ್ಲಾರಿಟಿ ತಗೊಳ್ತೀನಿ, ಮಾತನಾಡ್ತೀನಿ. ಒಂದು ಬ್ರೇಕ್ನ ಸಮಯ. ಎಸ್ ವೀಕ್ಷಕರೇ, ಸಹಜವಾಗಿ ಬಸ್ ದರ ಏರಿಕೆ ಆದರೆ, ಅಕ್ಕಿ ದರ ಏರಿಕೆ ಆದರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ನಮಗೆ ತೊಂದರೆ ಆಗೇ ಆಗುತ್ತೆ ಜನಸಾಮಾನ್ಯರಿಗೆ.